ಸರ್ ಇದು ಬೇಗಳಿ ಸಾಯಿ ಸಮೃದ್ಧಿ ಲೇಔಟ್ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಒಡ್ರಪಾಳ್ಯ ರಾಗೇಳಿ ಬೇಜ ಕಾಡಿದೆ. ಆ ಕಾಡಿನಿಂದ ಬರ್ತಕ್ಕಂಥ ಆನೆಗಳು ಸುಮಾರು 3-4 ವರ್ಷದಿಂದ ಬರ್ತಾಯಿತ್ತು. ಈಗ ರೀಸೆಂಟಾಗಿ ಇವತ್ತಿಂದ ಮುಂಜಾನೆ 4 ಗಂಟೆಯಲ್ಲಿ ಬಂದಿದೆ. 4 ಗಂಟೆಯಲ್ಲಿ ಬಂದು ಒಟ್ಟಿನಾಗಿ ಯಾರಿಗೂ ಜನ ಏನು ಸಿಕ್ಕಾಕೊಂಡಿಲ್ಲ. ಒಂದು ಕಾರು ಹಾಳಾಗಿದೆ ಮತ್ತು ಒಂದು ಬೈಕ್ ಒಂದು ಹಾಳಾಗಿದೆ. ಅದನ್ನು ಈ ಫಾರೆಸ್ಟವರು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿ ಯಾರು ಸಿಕ್ಕಾಕೊಂಡಿದ್ರೆ ತುಂಬ ತೊಂದರೆ ಆಗ್ತಾಯಿತ್ತು. ಅಂದರೆ ಇಲ್ಲಿ ಸುತ್ತಮುತ್ತಲ ಫಾರೆಸ್ಟ್ ಇದೆ. ರಾಗಹಳ್ಳಿ ಮತ್ತು ಒಡ್ರಪಾಳ್ಯ ಮತ್ತು ಇನ್ನೂ ಬೇಜಾನಿದ್ದಾವೆ. ಕಾಳೇಶ್ವರಿ ಬೇಜಾನ್ ಎಲ್ಲ ಸುಮಾರು ಇದ್ದಾವೆ. ಆದರೆ ಮುಂಚೆ 4 ವರ್ಷದಿಂದ ಬರ್ತಾಯಿತ್ತು. ಈಗ ಮತ್ತೆ ಹೊಸ್ದಾಗಿ ಬಂದಿದೆ. ಈಗ ಅದನ್ನು ಸ್ವಲ್ಪ ಮತ್ತೆ ಅವಾಯ್ಡ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಎಷ್ಟು ಬೈಕ್ ಎಷ್ಟು ಕಾರ್? ಒಂದು ಕಾರ್ ಮಾಡಿದೆ, ಒಂದು 2 ಬೈಕ್ ಇದೆ ಮಾಡಿದೆ. ಏನು ಡ್ಯಾಮೇಜ್ ಮಾಡಿದೆ? ಕಾರ್ ಮಟ್ಕು ಸ್ವಲ್ಪ ಲೈಟಾಗಿ ಡ್ಯಾಮೇಜ್ ಆಗಿದೆ. ಬೈಕ್ನ 2 ದಬ್ಬಿ ಸ್ವಲ್ಪ ಲೈಟಾಗಿ ಪ್ಯಾಚ್ ಆಗಿದೆ. CCTV ಎಲ್ಲ ಕ್ಯಾಮ್ರಾ ಇದಾಗಿದೆ. ಹೌದು, ಇಲ್ಲೇ ಪಕ್ಕದಲ್ಲಿ ನಮ್ಮ ಜಮೀನು ಇದೆ. ನಮ್ಮ ಜಮೀನಲ್ಲೇ ಕಾಂಪೌಂಡು ಕಿತ್ತಾಕಿ ಹೋಗಿದೆ. ಸುತ್ತಲೂ ಈ ಲೇಔಟ್ ಬಂದು ಎಲ್ಲ ಓಡಾಡಿದೆ. ಲೇಔಟಲ್ಲೆಲ್ಲ ಓಡಾಡಿದೆ. ಇದನ್ನು ಫಾರೆಸ್ಟ್ ಅವರು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ರಾತ್ರಿ ಅಪ್ಪಿತಪ್ಪಿ ಜನ ಯಾರನ್ನು ಓಡಾಡಿದರೆ 20 ನಿಮಿಷ ಮುಂಚೆ ನಾವೇ ಬಂದಿದ್ವಿ ಊರಿಂದ. ರಾತ್ರಿ ಅಕಸ್ಮಾತ್ ಅಪ್ಪಿತಪ್ಪಿ ಯಾರು ಜನ ಏನೋ ಸಿಕ್ಕಾಕೊಂಡಿದಂತೂ ಸಾಯಿಸಾಗ್ತಾಯಿತ್ತು. ಒಟ್ಟಾಗೆ ಯಾರೂ ಸಿಕ್ಕಿಲ್ಲ. ಅದೊಂದು ದೇವ್ರ ಪುಣ್ಯ. ಆದಷ್ಟು ಬೇಗ ಈ ಫಾರೆಸ್ಟ್ ಅವ್ರು ಬಂದು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ಅದನ್ನು ನಿಂತ್ಕೊಂಡು. ನಮ್ಮ ಹೆಸರು ಆನಂದ್ ಅಂದ್ಬಿಟ್ಟು. ಇದು ಬೇಗೇಳಿ ಇದೆ. ರಾತ್ರಿ ಮಲಗಿದಾಗ ಆನೆ ಬಂದು ಇಲ್ಲಿ ನಮ್ಮ ತೊಂದರೆ ಕೊಟ್ಟಿದೆ. ನಮ್ಮ ಕಾರೆಲ್ಲ ಇಟ್ಟಿದ್ದೀರಲ್ಲ ತೆಗೆದು ಡೋರೆಲ್ಲ ಹಾಳು ಮಾಡಿದೆ. ನಮಗೆ ಬೆಳಗ್ಗೆ ಗೊತ್ತಾಗಿದ್ದು ನೋಡಿದಾಗ. ಆಮೇಲೆ ಹೇಗಾಯ್ತಂತ ನಾವು ಕಾರ್ ಬಂದು ನೋಡುವಾಗ ಅದು ಯಾರು ಮಾಡಿದ್ದಾರೆ ಅಂತ ಏನೂ ಗೊತ್ತಾಗಲಿಲ್ಲ ನಮಗೇನು. ಯಾರು ಎಲ್ಲ ಲಾಕ್ ಮಾಡಿ ಗೇರಲ್ಲಿದೆ ಗಾಡಿ. ಮತ್ತು ಬ್ರೇಕ್ ಹಾಕಿಟ್ಟದ ಗಾಡಿನ ಎಳೆದು ತಂದು ಇಟ್ಟಂಗಾಗಿದೆ. ನಾವೇನೋ ಕಳುವು ಮಾಡಿದಾರಂತೆ. ಯಾರು ಕಳುವು ಮಾಡಲಿಕ್ಕೆ ಹೀಗೆ ಮಾಡಿದಾರಂತ ಮಾಡಿದ್ವಿ. ಬಟ್ ಆಮೇಲೆ ನಾವು CCTV ಫುಟೇಜ್ ನೋಡಿದ ಮೇಲೆ ಗೊತ್ತಾಗಿದ್ದು ಆನೆ ಬಂದು ಇದನ್ನೆಲ್ಲ ಹೀಗೆ ಮಾಡಿದೆ ಅಂತೇಳಿ. ಏನು ಡ್ಯಾಮೇಜ್ ಮಾಡಿದೆ? ಕಾರ್ ನಮ್ಮ ಡೋರೆಲ್ಲ ಡ್ಯಾಮೇಜ್ ಮಾಡಿದೆ. ಮುಂದೆ ಬಾನೆಟ್ಟಿಗೆ ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ಲೇಔಟ್ ಎಲ್ಲ ಓಡಾಡಿದೆ. ಲೇಔಟ್ ಎಲ್ಲ ಓಡಾಡಿದೆ. ಲೇಔಟ್ ಒಳಗಡೆ ಆ ಕಡೆಯಿಂದ ಬಂದು ಸೀದಾ ನಾವು ಯಾವಾಗಲೂ ವರ್ಷ 2 ವರ್ಷದಿಂದ ಇಲ್ಲೇ ಇಡ್ತಾಯಿದ್ದದು ಕಾರ್. ಬೇರೆ ಗಾಡಿಗೆಲ್ಲ ಬೇರೆ ಕೆಲವೊಂದು ಮುಂದೆ ಗಾಡಿಗೆಲ್ಲ ಅಕ್ಕಪಕ್ಕದ ಗಾಡಿ 2 ವೀಲರಿಗೆ ಒಂದು ಆಗಿದೆ. ಮತ್ತು ಅಲ್ಲಿ ಒಂದು ಗಾಡಿಗೆ ಒಂದು 2-3 ಗಾಡಿಗೆ ಹಾನಿ ಮಾಡಿದೆ. ಇದೇ ಫಸ್ಟ್ ಸಂತೆ ಸರ್. ಒಂದೇ ಒಂಟೆ ಆನೆ. ಏನು ಕೇಳ್ಕೊತೀರಿ ಫಾರೆಸ್ಟ್ನವ್ರಿಗೆ? ಅದು ಬಂದ ಮೇಲೆ ಬಂದಿದ್ರು ಅವರೆಲ್ಲ ಬಂದು ಎಲ್ಲ ಅದಕ್ಕೆಲ್ಲ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಅದಕ್ಕೆ ಪರಿಹಾರ ನೀಡ್ತೀವಿ ಅಂತ ಹೋಗಿದ್ದಾರೆ. ಅವರಿಂದ ಎಲ್ಲ ಪರಿಹಾರ ಬರ್ತದೆ ಅಂತ ಹೇಳಿದ್ದಾರೆ. ನಮ್ಮದೆಲ್ಲ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಕಾರ್ದು ಫೋಟೋ ಗಿಟ್ಟೆಲ್ಲ ತೊಗೊಂಡು ಹೋಗಿದ್ದಾರೆ. ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅದು ಎಷ್ಟಾಗ್ತದೆ ಏನು ಅಂತ ಗೊತ್ತಿಲ್ಲ. ಅವರಿಂದ ಎಷ್ಟು ವೀರೇಶ್ ಅಂತೇಳಿ ನಮ್ಮದು.